ಶ್ರೀ ಚಂದ್ರಶೇಖರನ ಅಂದರೆ ಸ್ವಾಮೀಜಿ ಭೈರವೈಕ್ಯ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠಾಧಿಪತಿ ತಡರಾತ್ರಿ ನಿಧನರಾಗಿದ್ದಾರೆ. ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಭೈರವೈಕ್ಯ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠಾಧಿಪತಿ ತಡರಾತ್ರಿ ನಿಧನ ಆಗಿದ್ದಾರೆ ಅನ್ನೋ ಮಾಹಿತಿ. ಶ್ರೀಮಠದ ಆವರಣದಲ್ಲೇ ಸ್ವಾಮೀಜಿಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಲಾಗಿದೆ. ಚಂದ್ರಶೇಖರನಾಥ ಸ್ವಾಮೀಜಿ ನಿಧನಕ್ಕೆ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆ ನಂತರ ಭೈರವೈಕ್ಯರಾದ ಶ್ರೀಗಳ ಅಂತಿಮ ವಿಧಿವಿಧಾನ ಉತ್ತರಾಧಿಕಾರಿ ನಿಶ್ಚಲಾನಂದನಾಥ ಸ್ವಾಮೀಜಿಯಿಂದ ಅಂತಿಮ ವಿಧಿವಿಧಾನ. ಚಂದ್ರಶೇಖರನಾಥ ಸ್ವಾಮೀಜಿ ಭೈರವೈಕ್ಯರಾಗಿದ್ದಾರೆ, ಲಿಂಗೈಕ್ಯರಾಗಿದ್ದಾರೆ. ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠಾಧಿಪತಿ ತಡರಾತ್ರಿ ನಿಧನ. ಶ್ರೀಮಠದ ಆವರಣದಲ್ಲಿ ಸ್ವಾಮೀಜಿಗಳ ಅಂತಿಮ ದರ್ಶನಕ್ಕೆ ಏರ್ಪಾಡು ಮಾಡಲಾಗಿದೆ. ಅನೇಕ ಅನ್ನದಾಸೋಹ, ಜನಕಲ್ಯಾಣ, ಜನಪರ ಕಾಳಜಿ ಎಲ್ಲವನ್ನು ಇಟ್ಟುಕೊಂಡಿದ್ದ ಒಂದು ದೈತ್ಯ ಪಾಂಡಿತ್ಯ ಲೋಕಕ್ಕಿದ ಅಪಾರವಾದಂತಹ ನಷ್ಟ. ಬಹುದೊಡ್ಡ ಸ್ವಾಮೀಜಿಗಳ ನಿಧನ ಇದೆಯಲ್ಲ, ಅದು ನಮ್ಮ ಏನು ಕಾಲಘಟ್ಟಕ್ಕೆ ಕೊಡುವಂತಹ ಆತಂಕದ ಸೂಚನೆ. ಅದು ನಮ್ಮನ್ನು ಅಗಲ್ತಿದ್ದಾರೆ. ದೈತ್ಯ ಪಾಂಡಿತ್ಯ ಇರುವಂತಹ ಪಂಡಿತರು ಯಾರಿದ್ದಾರೆ? ನಡೆದಾಡುವ ದೇವರಿಲ್ಲ. ಅದ್ರ ಜೊತೆಗೆ ಈ ತರಹದ ಸ್ವಾಮೀಜಿಗಳು, ದೈತ್ಯ ಪಂಡಿತ ಇದ್ದಂತಹ ಪಾಂಡಿತ್ಯ ಇದ್ದಂತಹ ಸ್ವಾಮೀಜಿಗಳು ನಿತ್ಯ ದಾಸೋಹ ಮಾಡ್ತಾ ಇದ್ರು. ಅನೇಕ ಜನ ಅವರ ಕಷ್ಟಗಳಿಗೆ ಸ್ಪಂದನೆ ಕೊಡ್ತಾ ಇದ್ದಂತಹ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠಾಧಿಪತಿ ತಡರಾತ್ರಿ ನಿಧನರಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಶ್ರೀಮಠದ ಆವರಣದಲ್ಲಿ ಸ್ವಾಮೀಜಿಗಳ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆ ಮಾಡಲಾಗಿದೆ ಎನ್ನುವಂತಹದ್ದು. ಚಂದ್ರಶೇಖರನಾಥ ಸ್ವಾಮೀಜಿ ನಿಧನಕ್ಕೆ ಈಗಾಗಲೇ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಮಧ್ಯಾಹ್ನ 3 ಗಂಟೆ ನಂತರ ಭೈರವೈಕ್ಯರಾದ ಶ್ರೀಗಳ ಅಂತಿಮ ವಿಧಿವಿಧಾನವೂ ಕೂಡ ನಡೆಯಲಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.